ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 214ನೇ ತಿರುನಾಮ ಸತ್ಯಪರಾಕ್ರಮ. ಹಿಂದಿನ ಯುಗದ ಕೊನೆಯಲ್ಲಿ ಬ್ರಹ್ಮದೇವರ ಒಂದು ಹಗಲು ಮುಗಿಯಿತು. ಆಗ ಬ್ರಹ್ಮದೇವರು ವಿಶ್ರಾಂತಿಗಾಗಿ ನಿಧಾನವಾಗಿ ನಿದ್ರೆಗೆ ಹೋದರು. ಅವರ 8 ಕಣ್ಣುಗಳು ಮುಚ್ಚುತ್ತಿದ್ದಂತೆಯೇ ನೈಮಿತ್ತಿಕ ಪ್ರಳಯ ಆರಂಭವಾಯಿತು. ಆ ಕಾರಣದಿಂದ ಭುವಃ ಮತ್ತು ಸುವಹ ಎಂಬ 3 ಲೋಕಗಳು ಮಹಾಪ್ರವಾಹದಲ್ಲಿ ಮುಳುಗತೊಡಗಿದವು. ಅದೇ ಸಮಯದಲ್ಲಿ ಹತ್ತಿರದಲ್ಲೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಹಯಗ್ರೀವ ಎಂಬ ಅಸುರನು ಬ್ರಹ್ಮದೇವರ ಬಾಯಿಂದ ಪವಿತ್ರ ವೇದಗಳನ್ನು ಕದ್ದು ಮಹಾಪ್ರಳಯದ ನೀರಿನ ಆಳದಲ್ಲಿ ಅಡಗಿಕೊಂಡನು. ಅಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಈ ಹಯಗ್ರೀವ ಅಸುರನೇ ಬೇರೆ, ಹಯಗ್ರೀವ ಭಗವಂತನೇ ಬೇರೆ. ಇಬ್ಬರನ್ನು ಒಂದೇ ಎಂದು ತಿಳಿಯಬಾರದು. ಸಂಸ್ಕೃತದಲ್ಲಿ ಹಯಗ್ರೀವ ಎಂದರೆ ಕುದುರೆಯ ಕುತ್ತಿಗೆಯನ್ನು ಹೊಂದಿರುವವನು ಎಂದು ಅರ್ಥ. ಆ ಅಸುರನ ಕುತ್ತಿಗೆ ಕುದುರೆಯ ಕುತ್ತಿಗೆಯಂತಿದ್ದ ಕಾರಣ ಅವನನ್ನು ಹಯಗ್ರೀವ ಎಂದು ಕರೆಯುತ್ತಿದ್ದರು. ಆದರೆ ಹಯಗ್ರೀವ ಭಗವಂತನು ಜ್ಞಾನ, ಬುದ್ಧಿ ಮತ್ತು ವಾಣಿಯ ಅಧಿಪತಿಯಾದ ಪರಮಾತ್ಮ. ಅಸುರನ ಮೋಸವನ್ನು ಕಂಡ ಭಗವಂತನು ತಕ್ಷಣವೇ ಮತ್ಸ್ಯಾವತಾರ ತಾಳಿದರು. ಅವರು ಮಹಾಪ್ರಳಯದ ನೀರಿನೊಳಗೆ ಧುಮುಕಿ ಅಸುರನು ಅಡಗಿದ್ದ ಸ್ಥಳವನ್ನು ಹುಡುಕಿದರು. ನಂತರ ತಮ್ಮ ಅಪಾರ ಶೌರ್ಯದಿಂದ ಆ ಅಸುರನನ್ನು ಸಂಹರಿಸಿ ಅವನು ಕದ್ದಿದ್ದ ಪವಿತ್ರ ವೇದಗಳನ್ನು ಮರಳಿ ಪಡೆದು ಸುರಕ್ಷಿತವಾಗಿ ಬ್ರಹ್ಮದೇವರಿಗೆ ಒಪ್ಪಿಸಿದರು. ಬ್ರಹ್ಮದೇವರು ವೇದಗಳನ್ನು ಸರಿಯಾಗಿ ಕಾಪಾಡದಿದ್ದಕ್ಕಾಗಿ ಭಗವಂತನಲ್ಲಿ ಕ್ಷಮೆ ಕೇಳಿದರು. ಸತ್ಯಪರಾಕ್ರಮ ಎಂಬ ತಿರುನಾಮದ ಅರ್ಥ ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿಯೇ ಕಾರ್ಯ ಮಾಡುವವನು. ಹಯಗ್ರೀವ ಅಸುರನು ಮೋಸದಿಂದ ವೇದಗಳನ್ನು ಕದ್ದನು. ಆದರೆ ಮತ್ಸ್ಯಮೂರ್ತಿಯಾದ ಭಗವಂತನು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲೇ ನಡೆದು ವೇದಗಳನ್ನು ಮರಳಿ ಪಡೆದು ಬ್ರಹ್ಮದೇವರಿಗೆ ನೀಡಿದನು. ಆದ್ದರಿಂದ ಭಗವಂತನಿಗೆ ಸತ್ಯಪರಾಕ್ರಮ ಎಂಬ ತಿರುನಾಮ ಬಂದಿದೆ. ನಾವು ಪ್ರತಿದಿನ ಸತ್ಯಪರಾಕ್ರಮಾಯ ನಮಃ ಎಂದು ಜಪಿಸಿದರೆ ಭಗವಂತನು ಸದಾ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿ ಕಾಪಾಡಿ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.